ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಜಿ ಕನ್ನಡದ ಸರಿಗಮಪ ವೇದಿಕೆ ಸಾಕಷ್ಟು ಪ್ರತಿಭಾವಂತ ಯುವಕ ಯುವತಿಯರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಸಾಕಷ್ಟು ಸಿಂಗರ್ಸ್ ಅನ್ನ ವೀಕ್ಷಕರಿಗಾಗಿರ್ಬೋದು, ಅಭಿಮಾನಿಗಳಿಗೆ ಪರಿಚಯಿಸಿದೆ. ಒಂದಷ್ಟು ಜನ ಇದರಿಂದ ತನ್ನ ಜೀವನವನ್ನ ಕಟ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಜೀವನವನ್ನ ಕಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ವೇದಿಕೆಗೋಸ್ಕರ ಅಲ್ದಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಆದರೆ ಜಿ ಕನ್ನಡದ ಬಹುಶಃ ಹನುಮಂತಪ್ಪ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸರಿಗಮಪ ಸೀಸನ್ 15ರ ರನ್ನರ್ ಅಪ್ ಇವರು. ಸೊ ಹನುಮಂತಪ್ಪ ಜೀವನದಲ್ಲಿ ಸೆಟಲ್ ಆಗಿದ್ದಾರೆ, ಮನೆ ಸಿಕ್ತು, ಅದು ಸಿಕ್ತು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಆದರೆ ಈಗ ಹನುಮಂತಪ್ಪ ಬಗ್ಗೆ ಶಾಕಿಂಗ್ ಸುದ್ದಿ ಒಂದು ಹೊರಬಿದ್ದಿರುವಂಥದ್ದು. ಆತನೇ ತನ್ನ ನಿಜವಾದ ಜೀವನ ಯಾವ ರೀತಿಯಾಗಿ ಇದೆ, ನಾನೀಗ ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಜೀವನ ಮೂರಾ ಬಟ್ಟೇರಿ. ಜಿ ಕನ್ನಡ ವಾಹಿನಿ ಉತ್ತಮ ವೇದಿಕೆ ಕೊಡ್ತು, ನಾಡಿಗೆ ನನ್ನ ಪರಿಚಯ ಮಾಡಿಸ್ತು. ಹಾಗೆ ಬೆಂಗಳೂರಲ್ಲಿ ಹೊಸ ಫ್ಲ್ಯಾಟ್ ನೀಡ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ನೀಡಿದರು. ಆದರೆ ವಾಸ್ತವವಾಗಿ ಹೇಳಬೇಕು ಅಂತಂದರೆ ಏನೇನೂ ಇಲ್ಲ, ನಾನು ಮೊದಲಿನ ಥರ ಝೀರೋ ಆಗಿ ಇದ್ದೀನಿ ಅನ್ನುವಂಥ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಹನುಮಂತಪ್ಪ ಈಗ ಹೇಗಿದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಜಿ ಕನ್ನಡ ಆತನಿಗೆ ಮೋಸ ಮಾಡ್ತಾ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾವೇರಿ ಜಿಲ್ಲೆಯ ಇವರು ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸವನ್ನು ಇತ್ತೀಚೆಗೆ ಕೈಗೊಂಡಿದ್ರು. ಈ ವೇಳೆ ಕುಮಟಾ ಬಸ್ ನಿಲ್ದಾಣದ ಎದುರು ಇರುವಂತಹ ಸುರೇಶ್ ಹಾಗೆ ತಾರಾಗೌಡ ಮಾಲೀಕತ್ವದ ಒಂದು ಬೇಕರಿಗೆ ಭೇಟಿಯನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ಸಹಜವಾಗಿ ಸಿಹಿ ತಿಂಡಿಯನ್ನು ಖರೀದಿಸೋದಕ್ಕೆ ಹೋಗ್ತಾರೆ. ಸೊ ಅವರನ್ನು ತಾರಾಗೌಡ ಪರಿಚಯಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಮುಕ್ತವಾಗಿ ತನ್ನ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾರೆ. ಸೊ ಜಿ ಕನ್ನಡ ವಾಹಿನಿಯಲ್ಲಿ ಅವಕಾಶ ಸಿಕ್ಕಿದ್ದು ನನಗೊಂದು ಹೊಸ ಅನುಭವ. ರಾಜ್ಯದ ಜನ ನನ್ನನ್ನು ಗುರುತಿಸಿದ್ದಾರೆ, ಈಗಲೂ ಕೂಡ ಗುರುತಿಸ್ತಾರೆ. ಕಲೆಗೆ ತಕ್ಕ ಪ್ರೋತ್ಸಾಹ ಕೂಡ ಅಲ್ಲಿ ಸಿಕ್ತು, ಆದರೆ ಬೆಲೆ ಮಾತ್ರ ಸಿಗಲಿಲ್ಲ ಅನ್ನುವಂಥ ವಿಚಾರ. ರನ್ನರ್ ಅಪ್ ಆಗಿದ್ದಂಥ ನನಗೆ ಬೆಂಗಳೂರಲ್ಲಿ ಫ್ಲಾಟ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಕೂಡ ನೋಂದಣಿ ಕೆಲಸವೇ ಆಗಿಲ್ಲ, ನನಗೆ ಫ್ಲ್ಯಾಟೇ ಸಿಕ್ಕಿಲ್ಲ. ಅವೆಲ್ಲವೂ ಕೂಡ ಕ್ಯಾಮ್ರಾ ಎದುರು ಹೇಳುವಂಥ ಒಂದು ಆಶ್ವಾಸನೆ ಅಂತ ಅನಿಸ್ತು. ಸೊ ಪ್ರಚಾರಕ್ಕಾಗಿ ಏನೇನೋ ಹೇಳಿ ನಮ್ಮಂಥ ಕುರಿಗಾಹಿಗಳ ಬದುಕಲ್ಲಿ ಆಸೆಯನ್ನು ಹುಟ್ಟಿಸ್ತಾರೆ. ಅದರ ಬದಲು ಕಲೆ ಮೆಚ್ಚಿ ಕಳುಹಿಸಿದರೆ ನಾವು ಯಾವುದಕ್ಕೂ ಆಸೆ ಪಡದೆ ಮೊದಲಿನಂತೆ ಬದುಕ್ತೇವೆ ಅನ್ನುವಂಥ ಒಂದು ಬೇಸರದ ವಿಚಾರವನ್ನು ಹೇಳ್ಕೊಳ್ತಾರೆ. ನನಗೆ ಕೇವಲ ಕಲೆಯನ್ನು ಪ್ರದರ್ಶಿಸುವಂತ ಹೇಳಿದ್ರೆ ನಾನು ಪ್ರದರ್ಶಿಸ್ತಾ ಇದ್ದೆ, ಆದರೆ ಆಸೆಯನ್ನು ತೋರಿಸಿದ್ರು, ಫ್ಲ್ಯಾಟನ್ನು ಕೊಡ್ತೀವಿ ಅಂತ ಹೇಳಿದ್ರು, ಕ್ಯಾಮ್ರಾ ಮುಂದೆ ಒಂದಷ್ಟು ಎಮೋಷ್ನಲ್ ಆಗಿ ಮಾತನಾಡೋ ರೀತಿ ಮಾಡ್ತಾರೆ. ಆದರೆ ಅದು ಯಾವುದು ಕೂಡ ನಡೆಯೋದಿಲ್ಲ ಅನ್ನುವಂಥ ವಿಚಾರವನ್ನು, ಶಾಕಿಂಗ್ ವಿಚಾರವನ್ನು ಹನುಮಂತು ಹೇಳಿದ್ದಾರೆ. ನನಗೆ ಹಾಡೋದು ಇಷ್ಟ, ನಿಮ್ಮದು ಊರು ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಹಾಡುವ ಅವಕಾಶ ಇದ್ದರೆ ನನಗೆ ಮಾಹಿತಿಯನ್ನು ನೀಡಿ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಕೇಳ್ಕೊಳ್ತಾರೆ. ನಾನು ಒಂದು ಸಂಗೀತ ಕಾರ್ಯಕ್ರಮ ನೀಡೋದಕ್ಕೆ ರೆಡಿ ಇದ್ದೀನಿ. ಹಣದ ಮುಖ ನೋಡಿ ಬರುವ ಮನಸ್ಸು ನನಗಿಲ್ಲ, ಬದಲಾಗಿ ನನ್ನ ಕಲೆ ಜೀವಂತವಾಗಿರಲಿ ಅನ್ನುವಂಥ ಕಾರಣಕ್ಕೆ ಅಂತ ಒಂದು ಶಾಶ್ವತ ಒಂದು ನೋಟ್ ಬೀರಿ ಅಂತ ಹೇಳ್ತಾರೆ. ಅಂದರೆ ನಾನು ಹಣಕ್ಕೋಸ್ಕರ ಬರೋದಿಲ್ಲ, ಆದರೆ ನಿಮಗೆ ಇಷ್ಟ ಇದ್ದರೆ ನನ್ನನ್ನು ಕರೀರಿ, ನಾನು ಬಂದು ಸಿಂಗಿಂಗ್ ಅಂದರೆ ಹಾಡುಗಳನ್ನು ಹಾಡು ಹೋಗ್ತೀನಿ ಅನ್ನುವಂಥದ್ದು. ಇನ್ನೊಂದು ಸ್ನೇಹಿತರೆ, ಸದ್ಯ ಚಾಲ್ತಿಯಲ್ಲಿರುವಂಥ ಎಲ್ಲ ವಾಹಿನಿಗಳ ರಿಯಾಲಿಟಿ ಶೋಗಳು ಬಂಡಲ್ ಅನ್ನೋದು ಈಗ ಜಾಹೀರವಾಗಿದೆ. 2 ವರ್ಗಗಳ ಹಿಂದೆ, 1-2 ವರ್ಷಗಳ ಹಿಂದೆ ನೋಡೋದಾದರೆ ಬಹುಶಃ ನಿಮಗೆ ನೆನಪಿರ್ಬೋದು, ಕನ್ನಡದ ಕೋಟ್ಯಾಧಿಪತಿ ಶೋಗೆ ಪಾಲ್ಗೊಂಡಿದ್ದಂತಹ ಹೊನ್ನಾವರದ ಮೀನುಗಾರರ ಮಹಿಳೆ ಲಕ್ಷಗಟ್ಟಲೆ ಗಳಿಸ್ತಾರೆ. ಎಲ್ಲರೂ ಕೂಡ ಏನು ಅನ್ಕೋತಾರೆ, ಈಕೆಗೆ ಲಕ್ಷ ಹಣ ಸಿಕ್ತು ಅಂತ. ಆದರೆ ಅದು ಕೇವಲ ಟಿವಿ ವೀಕ್ಷಕರ ಕಣ್ಣಿಗೆ ಮಾತ್ರ ಅಂತ ಹೇಳ್ಕೊಂಡು ನಿಮಗೆ ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಬರಿಗೈಯಲ್ಲಿ ಆಕೆಯನ್ನು ಕಳಿಸ್ತಾರೆ ಸ್ನೇಹಿತರೆ. ಇದು ಯಾರಿಗೂ ಆಕೆ ಒಂದು ಅಸಲಿ ವಿಚಾರ ಗೊತ್ತಿರೋದಿಲ್ಲ. ಟಿವಿಯಲ್ಲಿ ಪ್ರಸಾರ ಆಗುತ್ತೆ, ಈಕೆಗೆ ಲಕ್ಷ ಹಣ ಸಿಕ್ತು ಕೋಟ್ಯಾಧಿಪತಿ ಶೋನಲ್ಲಿ, ಈಕೆ ಲಕ್ಷಾಧಿಪತಿ ಆದರು ಅಂತ ನಾವೆಲ್ಲ ಕೂಡ ಅಂದ್ಕೊಂಡಿರ್ತೀವಿ. ಆದರೆ ಅಸಲಿ ವಿಚಾರ ನಿಮಗೆ ನಾವು ಹೇಳಿ ಕಳಿಸ್ತೀವಿ ಅಂತ ಹೇಳಿ ಆಕೆಯನ್ನು ಖಾಲಿ ಕೈಯಲ್ಲಿ ಕಳಿಸ್ತಾರೆ. ಇನ್ನು ಇತ್ತೀಚೆಗೆ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿದ್ದಂತಹ ರಿಯಾಲಿಟಿ ಶೋಗೆ ಹೊನ್ನಾವರ ಮೂಲದ ಮತ್ತೋರ್ವ ಯುವತಿ ಪಾಲ್ಗೊಳ್ತಾರೆ. ಆದರೆ ಆಕೆ ಹೇಳೋ ಪ್ರಕಾರ ನೀನು ಕೇವಲ ಪಾಲ್ಗೊಳ್ಬೇಕು, ಗೆಲ್ಲಬಾರ್ದು, ಗೆಲ್ಲುವವರು ಬೇರೆಯವರಿದ್ದಾರೆ ಅಂತ ಸೂಚನೆಯನ್ನು ಕೊಡ್ತಾರೆ. ಯಾವ ಆಟವನ್ನು ಕೂಡ ನೀನು ಚೆನ್ನಾಗಿ ಆಡಬಾರ್ದು, ಸೊ ಗೆಲ್ಲಬೇಕಾದವರು ನಮ್ಮ ಸೈಡಲ್ಲಿ ಬೇರೆಯವರಿದ್ದಾರೆ ಅಂತ. ಜೊತೆಗೆ ಜನರ ಮನಕಲುಕುವ ರೀತಿಯಲ್ಲಿ ಹೀಗೇ ವರ್ತಿಸಬೇಕು, ಹೀಗೇ ಮಾತನಾಡಬೇಕು, ಕಣ್ಣೀರು ಹಾಕಬೇಕು, ನಾವು ಹೇಳಿದಾಗ ಚಪ್ಪಾಳೆ ಹೊಡಿಬೇಕು, ನಾವು ಹೇಳಿದಾಗ ಕಣ್ಣೀರನ್ನು ಹಾಕಬೇಕು, ನಾನು ಹೇಳಿದಾಗ
ಇಮೋಷ್ನಲ್ ಆಗಿ ಮಾತಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಮೊದಲೇ ನಿರೂಪಿಸಿಕೊಂಡಿದ್ದಂತಹ ಸ್ಕ್ರೀನ್ ಪ್ಲೇ ಹೇಳ್ತಾರೆ ಅನ್ನೋದಾಗಿ ಮಾಹಿತಿಯನ್ನು ಕೂಡ ನೀಡ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದರೆ, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬಂದಂಥ ಖರ್ಚು ವೆಚ್ಚ ಕೂಡ ನಮ್ಮದೇ, ಜೊತೆಗೆ ವಿಜೇತರಿಗೆ ನಾವು ಏನು ಈ ಪಾರಿತೋಷಿಕ ನೀಡ್ತೀವೋ ಅದು ಇಲ್ಲೇ ಬಿಟ್ಟು ಹೋಗಬೇಕು, ಇದು ಕೇವಲ ಕ್ಯಾಮ್ರಾ ಕಣ್ಣಿಗೆ ಮಾತ್ರ, ವೀಕ್ಷಕರಿಗೆ ಮಾತ್ರ ಅಂತ ಹೇಳ್ಕೊಂಡು ಗದರಿಸ್ತಾ ಮಾಹಿತಿಯನ್ನು ಹೇಳ್ತಾರಂತೆ. ಅಂದರೆ ಈ ರೀತಿಯಾಗಿ ನೀವು ಮಾಡಲೇಬೇಕು, ಹೋಗ್ತಾ ಪ್ರೈಸ್ಗಳನ್ನೆಲ್ಲ ಹಿಡ್ಕೊಂಡು ಹೋಗೋ ಹಾಗಿಲ್ಲ, ಕೇವಲ ನಿಮಗೆ ಬಂದಂಥ ಖರ್ಚು ಕೊಡ್ತೀವಿ ಅಷ್ಟೇ, ನಾವು ಯಾವ ರೀತಿಯಾಗಿ ಹೇಳ್ತೀವೋ ಆ ರೀತಿಯಾಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರಂತೆ ಸ್ನೇಹಿತರೆ. ಹಾಗಾಗಿ ಜಿ ಕನ್ನಡ ಆಗಿರ್ಬೋದು, ಕಲರ್ಸ್ ಕನ್ನಡ ಆಗಿರ್ಬೋದು, ಸ್ಟಾರ್ ಸುವರ್ಣ ಆಗಿರ್ಬೋದು, ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು, ಹಾಗಾದರೆ ಕ್ಯಾಮ್ರಾ ಮುಂದೆ ಇಷ್ಟೇನಾ? ಸೊ ಅವರ ಒಂದು ಇಮೋಷನ್ಸ್ನ ಬಳಸ್ಕೊಳ್ತಾರಾ? ಸೊ ಯಾವ ರೀತಿಯಾಗಿ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೋ ಅದೇ ರೀತಿಯಾಗಿ ಅವರಿಗೆ ಯಾಕೆ ಮರ್ಯಾದೆಯನ್ನು ಕೊಡೋದಿಲ್ಲ? ಈಗ ಹನುಮಂತಪ್ಪ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಮಹಿಳೆ ಕೋಟ್ಯಾಧಿಪತಿಯಲ್ಲಿ ಭಾಗವಹಿಸ್ತಾ ಮಹಿಳೆ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಕನಸನ್ನು ಕಂಡ್ಕೊಂಡು ಬಂದಿರ್ತಾರೆ. ಸೊ ಅವರು ಏನು ಕಲೆಯನ್ನು ಪ್ರದರ್ಶಿಸ್ತಾರೋ ಅದಕ್ಕೆ ತಕ್ಕ ಬೆಲೆಯನ್ನು ಕೊಟ್ಟರೆ ಏನಾಗುತ್ತೆ? ಯಾಕೆ ಈ ರೀತಿಯಾಗಿ ಮಾಡ್ತಾರೆ? ಅದು ಕೂಡ ಹನುಮಂತಪ್ಪಗೆ ಇಲ್ಲಿವರೆಗೂ ಕೂಡ ಯಾವುದೇ ಮನೆ ಸಿಕ್ಕಿಲ್ಲ. ಆತನ ಒಂದು ಕಲೆಯನ್ನೇ ಒಂದು ರೀತಿಯಾಗಿ ಜಿ ಕನ್ನಡದವ್ರು ನುಚ್ಚುನೂರು ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಮತ್ತೆ ನಾನು ಝೀರೋ ಆದೆ ಅನ್ನುವಂಥ ವಿಚಾರವನ್ನು ಹೇಳಿದಾಗ ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿರುವಂಥದ್ದು. ಸೊ ಮುಕ್ತವಾಗಿ ಇವರು ಈ ಬೇಕರಿಯ ಮುಂದೆ ಮಾತನಾಡಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಈ ರಿಯಾಲಿಟಿ ಶೋಗಳು ಜನರ ಒಂದು ಮನಸ್ಸನ್ನು ಸೆಳೆಯೋ ನಿಟ್ಟಿನಲ್ಲಿ, TRP ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಲೆಯನ್ನಾಗಿರ್ಬೋದು ಅಥವಾ ಒಂದು ಜನರ ಮನಸ್ಸನ್ನಾಗಿರ್ಬೋದು ತುಳಿತಾ ಇದೆಯಾ? ಸೊ ಅದನ್ನು ಬೆಲೆ ಕೊಟ್ಟು ಖರೀದಿಸ್ತಾ ಇದೆಯಾ? ಏನು ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.